ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಎಚ್.ಎಸ್. ರುದ್ರಪ್ಪನವರ ಸವಿ ನೆನಪಿಗಾಗಿ ರೈತ ಸಂಘ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಣೇನಹಳ್ಳಿ ಇವರು ಮಾಡಲಿದ್ದಾರೆ. ಈ ಕಾರ್ಯಕ್ರಮವು ಆಗಸ್ಟ್ 19ರಂದು ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೋಡಿಹಳ್ಳಿಯ ಚಂದ್ರಶೇಖರ್ ಮಾಹಿತಿ ನೀಡಿದರು. ಈ ರೈತರು ಮರ ಕಡಿಯೋದಕ್ಕೆ ಭಾಳ ಕಟ್ಟುನಿಟ್ಟಿನ ಕ್ರಮಗಳಿದ್ದಾವೆ. ಅವು ಪರವಾನಗಿ ಇಲ್ಲದೆ ಕಡಿಬಾರ್ದು, ಪರವಾನಗಿ ತಗೋಬೇಕು, ಈ ಥರ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಇತ್ಯಾದಿಗಳು ನಿಬಂಧನೆಗಳೆಲ್ಲ ಇದ್ದಾವೆ. ಅದನ್ನು ಯಥಾ ಪ್ರಕಾರ ಪಾಲನೆ ಮಾಡಿದರೂ ಕೂಡ ಅನುಮತಿ ತಗೊಳ್ಳೋದು ಭಾಳ ಕಷ್ಟ ಆಗಿಬಿಡ್ತದೆ. ಇದರ ಕೆಳಗಡೆ ಪ್ರಶ್ನೆ ಏನು ಅಂದರೆ, ಈ ತರ್ಕ ರೈತರಿಗೂ ಅವ್ರಿಗೂ ಆದ ಮೇಲೆ ನಮ್ಮ ಗಮನಕ್ಕೆ ಬರ್ತದೆ. ನಾವು ಅದನ್ನು ಚರ್ಚೆ ಮಾಡ್ತೀವಿ. ಅರಣ್ಯ ಇಲಾಖೆಯವ್ರಿಗೂ DFO ಅವ್ರುಗಳಿಗೆಲ್ಲ ಮಾತಾಡ್ತೇವೆ. ಅಲ್ರಿ, ರೈತರಿಗೆ ಒಂಚೂರು ಸರಳ ಮಾಡ್ರಪ್ಪ. ಕಾಡಿನ ಮರ ಕಡಿದ್ರೆ ನಾವು ಅದಕ್ಕೆ ಕ್ಷಮೆ ಇಲ್ಲ. ರೈತ ಅವನು ಹೊಲ ಗದ್ದೆಲ್ಲಿ ಕಡಿಯೋದಕ್ಕೆ ಇಷ್ಟೊಂದು ಯಾಕೆ ನೀವು ಅವನಿಗೆ ತೊಂದರೆ ಕೊಡ್ತೀರಿ ಅಂತ ಹೇಳಿ. ಆಮೇಲೆ ರೈತರೇ ಆರ್ಗ್ಯುಮೆಂಟ್ ಶುರು ಮಾಡಿರು, ನೀವು ಕಳ್ಳ ಮರ ಸಾಗಿಸೋದಕ್ಕೆ ಪರ್ಮಿಷನ್ ಕೊಡೋದಿಲ್ವಾ, ಹಾಗೆ ಹೀಗೆ ಇದೆಲ್ಲ ಚರ್ಚೆ ನಡೀತು. ಲೈಸೆನ್ಸ್ ಇರ್ತಕ್ಕಂಥ ವುಡ್ ಇಂಡಸ್ಟ್ರೀಸ್, ಅದು ಸಾಮಿಲ್ ಅಂತ ಏನು ಕರಿತೀರಿ, ಅಥವಾ ಪ್ಲೈವುಡ್ ಫ್ಯಾಕ್ಟ್ರಿಗಳು ಅಂತ ಏನು ಕರಿತೀವಿ, ಇನ್ನೂ ಇತರೆ ಮರದಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಇಂಡಸ್ಟ್ರೀಸ್ ಎಷ್ಟಿದ್ದಾವೆ ಅಂತ ನೋಡಿದರೆ ಅರ್ಧ ಭಾಗ ವಿತೌಟ್ ಲೈಸೆನ್ಸ್ ಇದ್ದಾವೆ. ಹೆಂಗೆ ರನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ. ಸರ್, ಹಿಂದಿನಿಂದ ನಡ್ಕೊಂಬಂದಿದೆ, ಹಂಗೆ ನಡ್ಕೊಂಡು ಹೋಗುತ್ತೆ ಸರ್, ನೀವೇನಿದ್ರು ಸರ್ಕಾರಕ್ಕೆ ಮಾತಾಡಿ ಸರ್. ಈ 1 ವರ್ಷದ ಹಿಂದೆ ಈಗಿರುವ ಅರಣ್ಯ ಮಂತ್ರಿಗೆ ನಾನು ಖುದ್ದ ಭೇಟಿ ಮಾಡಿ ನೋಡಿ, ವಿತೌಟ್ ಲೈಸೆನ್ಸು ತಾವು ಹೆಂಗೆ ರನ್ ಆಗೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಒಂದು ದಿನಕ್ಕೆ 1,000 ಲೋಡು ಮರ ವಿತೌಟ್ ಲೈಸೆನ್ಸ್ ಈ ಮಿಲ್ಗಳಿಗೆ ಬೇಕಾಗತ್ತೆ. ಇದನ್ನು ಹೆಂಗೆ ನೀವು ನೋಡಿಕೊಂಡು ಕ್ಷಮಿಸ್ತೀರಿ ಹೇಳಿ ಮಂತ್ರಿಗಳೇ ಅಂತ ಹೇಳಿ ಖಂಡ್ರೆ ಅವರಿಗೆ ನಾನು ಮಾತಾಡಿದ್ದೆ. ನೀವು ತಕ್ಷಣ ಕ್ರಮ ತಗೊಳ್ಳಿ, ಡೈರೆಕ್ಷನ್ ಕೊಡಿ ಅಧಿಕಾರಿಗಳಿಗೆ, ಸ್ಟಾಪ್ ಮಾಡಲಿ ಅಂತ. ಅವ್ರು ಏನೂ ಮಾಡಲೇ ಇಲ್ಲ. ಅದಕ್ಕೆ ಮತ್ತೆ ಹಿಂದೆ ಆದಂಥ 2010ರಲ್ಲಿ ಏನು ನಾವು ಪ್ರಯತ್ನ ಮಾಡಿದ್ವಿ, ಅದೇ ಪ್ರಯತ್ನವನ್ನು ಈಗ ಕೂಡ ಹೈಕೋರ್ಟು ಚೀಫ್ ಜಸ್ಟಿಸ್ ಮುಂದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿಸಿ ಆ ಮೂಲಕ ಇವತ್ತು ಈ ತೀರ್ಮಾನವನ್ನು ನಾವು ಪಡಿಬೇಕಾಗ ಅನಿವಾರ್ಯತೆ ಬಂದಿದೆ. ಯಾಕೆ ಈ ಪ್ರಶ್ನೆ ಅಂದರೆ, ಸರ್ಕಾರದ ಕಣ್ಣು ಮುಂದೆ ವಿತೌಟ್ ಲೈಸೆನ್ಸು ಅಕ್ರಮವಾಗಿ ಮರ ಸಾಗಾಣಿಕೆ ಆಗ್ತಾ ಇದೆ. ಇದನ್ನು ನೋಡಿಕೊಂಡು ಸರ್ಕಾರ ಸುಮ್ಮನೆ ಇದ್ದಾರೆ ಅಂದರೆ ಏನರ್ಥ? ಇದು ಅರ್ಥ ಏನು? ಇದು ಒಬ್ಬ ರೈತ ತಾನು ಬೆಳೆಸಿದಂಥ